ಹಾಯ್ ಸ್ನೇಹಿತರೆ, ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 22ನೇ ಕಂತಿನಲ್ಲಿ ಭರ್ಜರಿಯಾದಂಥ ಗುಡ್ ನ್ಯೂಸ್. ಹೌದು ಸ್ನೇಹಿತರೆ, ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 6,000ದಿಂದ 10,000ವರೆಗೆ ಹೆಚ್ಚಳವನ್ನು ಮಾಡಿದೆ. ಹಾಗಿದ್ದಾಗ ಈ ಒಂದು 22ನೇ ಕಂತಿನಲ್ಲಿ ಈ 10,000 ರೂಪಾಯಿ ಲೆಕ್ಕದಲ್ಲೇ ಹಣ ಬರುತ್ತಾ? ಅದು ಕ್ಲಿಯರ್ ಆಗಿ ಇಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತೀನಿ. ಯಾವಾಗಿನಿಂದ ಈ 10,000 ರೂಪಾಯಿ ರೈತರ ಖಾತೆಗೆ ಬರ್ತಾ ಇದೆ ಅದನ್ನು ಇಲ್ಲಿ ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಹಾಗೆ ನಮ್ಮ ಚಾನಲ್ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಲಿಕ್ಕೆ ಶುರು ಮಾಡಿ ಸ್ನೇಹಿತರೆ. ಈ ಒಂದು ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಅರ್ಜಿ ಸಲ್ಲಿಸಿದಂಥ ರೈತರಿಗೆ ಭರ್ಜರಿಯಾದಂಥ ಗುಡ್ ನ್ಯೂಸ್ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹೌದು ಸ್ನೇಹಿತರೆ, ಅದಕ್ಕಾಗಿ ದಯವಿಟ್ಟು ಎಲ್ಲರೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಪ್ರತಿಯೊಂದು ಹೊಸ ಅಪ್ಡೇಟ್ಗಳು ಬಂದರೆ ನಾವು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆವಾಗ ನೀವು ಮೊದಲಿಗೆ ನಮ್ಮ ವಿಡಿಯೋಗಳನ್ನು ವೀಕ್ಷಣೆ ಮಾಡ್ಬೋದು ಸ್ನೇಹಿತರೆ. ಹೌದು ಸ್ನೇಹಿತರೆ, ಇಲ್ಲಿ 21ನೇ ಕಂತು ನೋಡಿ, ಈಗ ನವೆಂಬರ್ ತಿಂಗಳಲ್ಲಿ ತಮಿಳುನಾಡಿನಲ್ಲಿ ಎಲ್ಲ ರೈತರ ಖಾತೆಗೆ 2,000 ರೂಪಾಯಿ ಜಮಾ ಆಲ್ರೆಡಿ ಆಗಿದೆ. ಈಗ ನೋಡಿ, ಈಗ ಇನ್ನೂ ಒಂದು ಕೊನೆಯ ಕಂತು 25-26ನೇ ಸಾಲಿನಲ್ಲಿ ಏನು 6,000 ರೂಪಾಯಿ ರೈತರ ಖಾತೆಗೆ ಬರಬೇಕಾಗಿತ್ತು. ಇನ್ನೂ ಒಂದು 22ನೇ ಕಂತು ಬಂದರೆ ಇಲ್ಲಿ ಈ ವರ್ಷದ್ದು ಕ್ಲಿಯರ್ ಆಗುತ್ತೆ, 3 ಕಂತುಗಳು. ಹಾಗಿದ್ದಾಗ ರೈತರಿಗೆ 10,000 ರೂಪಾಯಿ ಬರೋದು ಯಾವಾಗ? ಅದೇ ಈ ವಿಡಿಯೋದಲ್ಲಿ ಹೇಳ್ತಾ ಇರುವಂಥದ್ದು. ಈಗ ರೈತರಿಗೆ 10,000 ರೂಪಾಯಿ ಜಮಾ ಆಗಬೇಕಂತಂದರೆ ಈ 22ನೇ ಕಂತು ಕೂಡ ರೈತ ಫಲಾನುಭವಿಗಳಿಗೆ ಜಮಾ 2,000 ರೂಪಾಯಿನೇ ಆಗುತ್ತೆ. ಈ ಒಂದು ಏನು ಬಜೆಟ್ ಫೆಬ್ರವರಿ 1ನೇ ತಾರೀಕಿಗೆ ಬಜೆಟ್ ಘೋಷಣೆ ಆಗುತ್ತೆ, ಆ ಸಂದರ್ಭದಲ್ಲಿ 10,000 ಘೋಷಣೆ ಮಾಡುವಂಥ ಒಂದು ನಿರೀಕ್ಷೆಯಲ್ಲಿ ರೈತರು ಇದ್ದಾರೆ. ಈಗ ಬರೀ 2018ರಿಂದನೂ ಕೂಡ 6,000ದಲ್ಲಿ ರೈತರಿಗೆ ಹಣ ವರ್ಗಾವಣೆ ಆಗುತ್ತೆ, ಪ್ರತಿ ವರ್ಷ 6,000ದಂತೆ. ಈಗ ಇನ್ನೂ ಏನು ಮಾಡಿದ್ದಾರೆ, 26ರಲ್ಲಿ ಏನು ಬಜೆಟ್ ಘೋಷಣೆ ಆಗುತ್ತೆ ಫೆಬ್ರವರಿ 1ನೇ ತಾರೀಕು, ಆ ಒಂದು ಬಜೆಟ್ನಲ್ಲಿ 10,000 ಹಣವನ್ನು ಹೆಚ್ಚಳಕ್ಕೆ 6,000ದಿಂದ 10,000ಕ್ಕೆ ಹೆಚ್ಚಳ ಮಾಡುವ ಒಂದು ನಿರೀಕ್ಷೆ ಇದೆ. ಆ ಒಂದು ನಿರೀಕ್ಷೆ ರೈತರಲ್ಲಿ ಇರುವಂಥದ್ದು. ಅದಕ್ಕಾಗಿ ಈ ಒಂದು ಫೆಬ್ರವರಿ 1ನೇ ತಾರೀಕು ಬಜೆಟ್ ಘೋಷಣೆ ಆದ ನಂತರ ಈ 10,000 ರೂಪಾಯಿ ಘೋಷಣೆ ಆಗುತ್ತಾ ಕಾದು ನೋಡಬೇಕಾಗಿದೆ. 10,000 ಘೋಷಣೆ ಆಯಿತು ಅಂತಂದರೆ ಇಲ್ಲಿ 3,000 ಚಿಲ್ಲರೆ ಕಂತುಗಳಲ್ಲಿ, ಅಂದರೆ ಒಂದು ಕಂತಿಗೆ 3,300 ಚಿಲ್ಲರೆ ಹಣವನ್ನು ಬರುತ್ತೆ. 3,393 ರೂಪಾಯಿ ಬರ್ಬೋದು ಬಹುಶಃ. ಈ ರೀತಿಯಾಗಿ ಹಣವನ್ನು ರೈತರ ಖಾತೆಗೆ ಬರುತ್ತೆ. ಈಗ ಈ 22ನೇ ಕಂತಿನಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಇದು ನೇರವಾಗಿ 2,000 ರೂಪಾಯಿ ಮಾತ್ರ ಬರುವಂಥದ್ದು 22ನೇ ಕಂತಿನಲ್ಲಿ. ಅದಕ್ಕಾಗಿ ರೈತರು ಈಗೇನು 26-27ನೇ ಸಾಲಿನಲ್ಲಿ ಬಂದರೆ 10,000 ರೂಪಾಯಿ ಏನಾದರೂ ಘೋಷಣೆ ಆಯಿತು ಅಂದ್ರೆ ಈ ಒಂದು ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹಣ ಹೆಚ್ಚಳ ಕಾಣ್ಬೋದು ಸ್ನೇಹಿತರೆ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಬಜೆಟ್ನಲ್ಲಿ ಏನಾದರೂ ಘೋಷಣೆ ಆದರೆ ನಂತರ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋನ ಕೊನೆಯವರೆಗೆ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.